ಹಲೋ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ಮತ್ತೊಂದು ಹೊಸ ವ್ಲಾಗಿಗೆ ಸ್ವಾಗತ. ಇವತ್ತು ನಾವು ಎಲ್ಲಿಗೆ ಹೊರಟಿದ್ದೇವೆ ಅಂದರೆ ಗಂಗಾಧರೇಶ್ವರ ಬೆಟ್ಟ, ಕನಕಪುರ ಸೈಡ್. ಏನೋ ಆಫ್ ರೋಡ್ ಎಲ್ಲ ಇದೆ ಅಂತೆ. ಸ್ವಲ್ಪ ವೀಡಿಯೋಸ್ ಎಲ್ಲ ನೋಡಲಿಲ್ಲ ಈ ಸತಿ, ವ್ಲಾಗೆಲ್ಲ ನೋಡಲಿಲ್ಲ. ಜಸ್ಟ್ ಲೊಕೇಶನ್ ನೋಡಿ ಒಂದೆರಡು ಅಯ್ಯಪ್ಪ ಹಂಸೊಂದು ಕಾಣೋದೇ ಇಲ್ಲ ಮಾರೆ. ಯಪ್ಪಪ್ಪ ಸೊಟ್ಟ ಹೋಯ್ತು. ಎಲ್ಲಿದ್ದೆ? ಅದೇ ಗಂಗಾಧರೇಶ್ವರ ಬೆಟ್ಟ. ಜಾಸ್ತಿ ವ್ಲಾಗ್ ಎಲ್ಲ ನೋಡಲಿಲ್ಲ. ಜಸ್ಟ್ ಆಫ್ ರೋಡೆಲ್ಲ ಇದೆ ಅಂತ. ಹೆವಿ ಇದ್ದರೆ ನಾವು ಮೇಲ್ಗಡೆ ತನಕ ಹೋಗಲ್ಲ. ನಾನು ಮತ್ತು ಸೀನೆ ಇದ್ದೇವೆ. ಶ್ರೀನಿವಾಸ್ ಮಾತ್ರ ಮೋಸ್ಟ್ಲಿ ಇವತ್ತು ಯಾರು ಇಲ್ಲ, ಬೇರೆ ಎಲ್ಲ ಫುಲ್ ಬ್ಯುಸಿ. ಇನ್ನೇನು ಹೇಳಿ, ಅಷ್ಟೇ ಗುರು, ಅಷ್ಟೇ. ನೋಡೋಣ ಏನೇನಾಗುತ್ತೆ. ಆಫ್ ರೋಡಿಂಗ್ ನನ್ನ ಎಕ್ಸ್ಪೆಕ್ಟೇಷನ್ ಹೈ ಇದೆ. ಆಫ್ ರೋಡಿಂಗ್ ಏನಾಗ್ತದೆ ಗೊತ್ತಿಲ್ಲ, ನೋಡ. ಗ್ಲೌಸ್ ಏನು ಹಾಕಲಿಲ್ಲ, ಚಳಿ ಇಲ್ಲ. ಸೇಫ್ಟಿನೂ ಗ್ಲೌಸ್ ಹಾಕಲಿಲ್ಲ. ಅರ್ಜೆಂಟಲ್ಲಿ ಮರ್ತೋಯ್ತು. ಹಂಪು ಕಾಣೋದಿಲ್ಲ, ಏನು ಕಾಣೋದಿಲ್ಲ ಮಾರ್ಯದಲ್ಲಿ. ಬ್ಯಾಟ್ರಿ ಸಹ ವೀಕ್ ಆಗಿದೆ ಗೈಸ್. ಇಂಜಿನ್ ಲೈಟ್ ಬರ್ತಾ ಉಂಟು ಗಾಡಿಯಲ್ಲಿ, ನೋಡ್ಬೋದು. ಗಾಡಿ ಹಳತ್ತಾಯಿತು ಅಂತ ಗೊತ್ತಾಗ್ತಿದೆ. ಗಾಡಿಗೆ 3 ವರ್ಷ ಆಯಿತು ಅಂತ ಗೊತ್ತಾಗ್ತಿದೆ. ಆ್ಯಕ್ಚುಲಿ ಗಾಡಿಗೆ 3 ವರ್ಷ ಆಯಿತು ಅಂತಲ್ಲ, ಗಾಡಿಗೆ ಸರ್ವಿಸಿಂಗ್ ಅಗತ್ಯ ಉಂಟು ಅಂತೇಳಿ ಗೊತ್ತಾಗ್ತದೆ. ಅಣ್ಣ ಎಂತ ಮಾರೆ, झुक के रहना पड़ेगा मेरे आगे, क्योंकि मैं अपने में खुद हीरो हूं. ಸ್ವಯಂಕ ನುಗ್ಗಿಸದೆ ಮಾರೆ. ತುಂಬ ಡಿಮ್ ಆಗಿದೆ. ಬ್ಯಾಟ್ರಿ ರೀಚಾರ್ಜ್ ಮಾಡಬೇಕು. ಬ್ಯಾಟ್ರಿಯಿಂದಲೂ ಪ್ರಾಬ್ಲಮ್ ಆಗಿರ್ಬೋದು, ಅದು ಇಂಜಿನ್ ಲೈಟ್ ಬರೋದು. ಗಂಟೆ ನೋಡಿ ಗಾಯ್ಸ್, ಗಂಟೆ ಈಗ 6:12 ಆಯಿತು. ಅಲ್ಲಿ ನೋಡ್ಬೋದು ಸೀನು. ಸೂರ್ಯ ಹೇಳ್ತಾ ಇದ್ದಾನೆ. ಸೂರ್ಯನಿಗಿಂತ ಮುಂಚೆ ಈಗ ನಾವೆದ್ದು, ಆ್ಯಕ್ಚುಲಿ ಸೂರ್ಯ ಎದ್ದಿದ್ದಾನೆ, ಬಟ್ ಹೇಳೋದು ಇವತ್ತು ಫುಲ್ ಸೂಪರ್ ಸನ್ರೈಸ್ ಸಿಗ್ಬೋದು ನೋಡಲಿಕ್ಕೆ. ಇನ್ನೂ 33 ನಿಮಿಷ ಇದೆ, ಬಟ್ ಓಕೆ. ಇವಾಗ ಒಂದವೇ ಹೋಗುವಾಗಲೇ ಸನ್ರೈಸ್ ಸಿಕ್ಕಿದರೆ ಮಸ್ತಾಗಿರುತ್ತೆ. ಯಪ್ಪ ಎಂಥ ರೋಡ್ಸ್ ಮಾರೆ. ಸಡನ್ ಅನ್ಸು, ಸಡನ್ ರಗಳೆ. ಶುಭ ಮುಂಜಾನೆ ಗಾಯ್ಸ್. ಬೆಳಿಗ್ಗೆ ಆಯಿತು, ಸನ್ರೈಸ್ ಆಗಿದೆ, ಬೆಳಕು ಬರ್ತಾ ಇದೆ. ಹೀಗೆ ಹೋಗೋಲ್ಲ ಒಳಗೆ.
ಅದೇ ಜಸ್ಟ್ ಮಿಸ್ ಅಂತ ಅಲ್ಲಿ ಕಾರಿಗೆ. ನಾನು ಸಹ ಹೀಗೆ ಆಚೆ ನೋಡ್ತಿದ್ದೆ ಅಲ್ಲಿ ಆ ಬಿಲ್ಡಿಂಗ್. ನೀವು ಟರ್ನ್ ಅಂತ ನೋಡಿದೆ, ರಪ್ಪ ಟರ್ನ್ ಮಾಡಿದೆ. ಹೋಗಲ್ಲ. ಸನ್ರೈಸ್ ಆಗಿದೆ ಗಾಯ್ಸ್. ಫುಲ್ ಚಿಲ್ಡ್ ವೆದರಲ್ಲಿದ್ದೇವೆ ನಾವೀಗ. ಸಾಹೇಬ ನಿಂದೆ टूट जाता है. ನಂಗೋತಿಯೇ ಇಲ್ಲೆಲ್ಲ ಖಾಲಿ ಗ್ರೌಂಡಿನಾಗ ಉಂಟು ಮಾರಿ ಗದ್ದೆ. ಸೀದಾ ಹೋಗ್ಬೋದು ಗಾಡಿ. ವಾಹ್, ಎಂತ ಸೀನ್ ನೋಡಿ ಗೈಸ್, ನೋಡ್ಬೋದು. ವ್ಯೂ ಅಂದರೆ ಹೇಗಿರಬೇಕು. ಯಾವುದು ಗೋವಾ, ಬೆಂಗಳೂರಲ್ಲೇ ಇದೆ ಎಲ್ಲ ಈ ಥರ ವ್ಯೂ. ರೋಡ್ ಆಗಿದ್ರೆ ಇಷ್ಟು ವ್ಯೂ ಸಿಗ್ತಿರ್ಲಿಲ್ಲ. ಒಳ್ಳೆದಾಯ್ತು ಈ ರೋಡ್. ನೋಡಿ ಗೈಸ್, ಎಂತ ವ್ಯೂ ಮಾರೆ. ಫೋಟೋ ತೆಗಿಬೋದು. ಈ ಅಣ್ಣ ಸೀದ ಹೋಗ್ತಿದ್ದಾರೆ ಸುಯ್. ಬಸ್ಸು ನಮ್ಮೂರು ತೇರು ಓಡ್ತೆ. ಚಂದ ಇಲ್ಲಲ್ಲ. ಸನ್ರೈಸ್ ಆಯ್ತು. ಅಬ್ಬಾ, ಸೂಪರ್ ಇದೆ ಬೈಕ್. ಟಾಪ್ ನಾಚ್. ಪವರ್ ಮಾತ್ರ ಈ ರೋಡಿಗಲ್ಲ ಗೈಸ್. ಏನಿಲ್ಲ ಗೈಸ್, ಅದು 350, ಇದು 390 ಅಷ್ಟೇ ವ್ಯತ್ಯಾಸ.
ಅದು ರಾಯಲ್ ಎನ್ಫೀಲ್ಡ್ 350, ಇದು KTM 390, ಅಷ್ಟೇ ವ್ಯತ್ಯಾಸ. 40 ನಂಬರ್ ಅಷ್ಟೇ ಅಷ್ಟೇ. ಪವರ್ ಮಾತ್ರ ಅದೇ, ಅದು ಇದು 40, ಅದೆಷ್ಟು 30 ಟಾರ್ಕ್ ಅಂತ. ಆಗಲ್ಲ 40 ಹೇಳಿದ್ದು 350 ಇದು ಪವರ್ನ ಒಂದು 40 ಇಲ್ಲಲ್ಲ, ಅಷ್ಟೇ. ಹಾಗೆ ಡಿಫ್ರೆನ್ಸ್ ಹೇಳಿದ. ಪವರ್ ಎಷ್ಟಿದ್ರದ್ದು 390? BHP ಆಹಾ. ಅದೇ 40 ಅದು ಸರಿ ಅಂತ ಹೇಳಿದ್ದು. 100 ಇದು ನೋಡಿ 23 ಇರಬೇಕು. 27 ಅಂತ 20ಯಾ? ಅದು ಟಾರ್ಕ್ ಮಾರೆ 28 ಅಂತ ಟಾರ್ಕ್. ಜಾಸ್ತಿ ಇರುತ್ತಲ್ಲ ಅದ್ರಲ್ಲಿ. ಹ್ಞೂ ಅಷ್ಟೇ ಗೈಸ್ ವ್ಯತ್ಯಾಸ, ಅಷ್ಟೇ ಗೈಸ್ ವ್ಯತ್ಯಾಸ ಅಷ್ಟೇ. ಜಾಲಿ 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 ಅಂತೆ, ಜಾಲಿ ಅಲ್ಲಿ ಜಾರಿ ಬಿದ್ದರೆ ಚಡ್ಡಿ ಜಾರ್ಬೋದು, ಜಾಲಿ. ಈಗ 8:30 7:00 ಮುಂಜಾನೆ. ನಾವು ನೋಡಿ 4 ಗಂಟೆಗೆ ಎದ್ದು ಬಂದಿದ್ದೇವೆ. ಈ ಥರ ಎಲ್ಲ ಹೊರಡಿ, ಸ್ವಲ್ಪ ಸುತ್ತಾಡಿ ಬೆಂಗಳೂರು ಅಲ್ಲಿ ಇಲ್ಲೆಲ್ಲ, ಅಲ್ವಾ ಅಡ್ವೆಂಚರ್ ಅಲ್ಲ? ಇನ್ನು ಹೊರಡೋದು ಪಾರ್ಕಿಂಗಲ್ಲಿ ಪಾರ್ಕ್ ಮಾಡಿದ್ದು ಅಂತ ಹೇಳ್ತಾರೆ ಇವರಿಗೆ 12 ಗಂಟೆಗೆ ಬೇರೆ ಹೊರಗಡೆ ಹೋಗ್ಲಿ ಅಂತ. ಲಾಸ್ಟ್ ಟೈಮ್ ಬರುವಾಗಲೇ ಹೇಳಿ ನೆಕ್ಸ್ಟ್ ಬರೋದು ಬೇಡ ಅಂತ. ಚಲೋ ಮಾಡಲ್ಲ ನೋಡ, ಸ್ವಲ್ಪ ರೈಸ್ ಮಾಡಿ ಹೇಳಲ್ಲ. ಒಂದು ಮಿಲ್ಕ್ ಶೇಕ್ 400 ರೂಪಾಯಿ ಇತ್ತು. ಇಷ್ಟು ಬೇಡ ಅಲ್ಲ ನಿಮಗೆ ಬೇಡ ಆಸ್ಥೆಟಿಕ್ ಫೋಟೋ ಹೀಗೆ ಹೀಗೆ ಇಟ್ಕೊಂಡು ಅಷ್ಟೆಲ್ಲ ಬೇಡ. ಅವ ತೆಗೀತಾ ಇದ್ದಲ್ಲಲ್ಲಿ, ಅಷ್ಟೆಲ್ಲ ಬೇಡ. ನಾರ್ಮಲ್ ಫೋಟೋ ತೆಗೆದೇ ಕಷ್ಟ ಆಗಿದೆ. ಓಕೆ ಗೈಸ್, ಬಾಯ್ ಬಾಯ್. ಸೈನಿಂಗ್ ಇಲ್ಲಿಗೆ ನಮ್ಮ ವ್ಲಾಗ್ ಮುಕ್ತಾಯ. ಏನೂ ಇಲ್ಲ ವ್ಲಾಗಲ್ಲಿ. ಬಾಯ್ ಬಾಯ್.